ಕಾರವಾರದ ಕದ್ರಾ ನಿವಾಸಿ ರಿಷೆಲ್ ಡಿಸೋಜಾ ಆತ್ಮಹತ್ಯೆ ಪ್ರಕರಣದ ಆರೋಪಿ ಚಿರಾಗ್ ಕೊಟಾರ್ಕರ್ ಜಾಮೀನು ಅರ್ಜಿಯನ್ನ ಕಾರವಾರ ಜಿಲ್ಲಾ ನ್ಯಾಯಾಲಯ ತಿರಸ್ಕರಿಸಿದೆ. ಜನವರಿ 9ರಂದು ರಿಷೆಲ್ ಡಿಸೋಜಾ ಆತ್ಮಹತ್ಯೆ ಬಳಿಕ ಆರೋಪಿ ಚಿರಾಗ್ ತಲೆಮರೆಸಿಕೊಂಡಿದ್ದ. ಸಾಕಷ್ಟು ಸಮಯಗಳ ಬಳಿಕ ಜನವರಿ 30ರಂದು ಚೆನ್ನೈನಲ್ಲಿ ಅಂಕಲ್ ಮನೆಯಲ್ಲಿ ಬಂಧನಕ್ಕೊಳಗಾಗಿದ್ದ ಆರೋಪಿ ಚಿರಾಗ್ ಕೊಟಾರ್ಕರ್ ಅನ್ನು ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಅಲ್ಲದೆ ಹೆಚ್ಚಿನ ವಿಚಾರಣೆಗೆ 9 ದಿನಗಳ ಕಾಲ ಪೊಲೀಸ್ ವಶಕ್ಕೆ ಪಡೆದಿದ್ರು. ಈ ಪ್ರಕರಣದಲ್ಲಿ ಚಿರಾಗ್ ಅಂಕಲ್ ಹಾಗೂ ಚಿಕ್ಕಮ್ಮನನ್ನು ಸಹ ಪೊಲೀಸರು ಬಂಧಿಸಿದ್ರು. ನ್ಯಾಯಾಲಯವು ಫೆಬ್ರವರಿ 10ರವರೆಗೆ ಆರೋಪಿ ಚಿರಾಗ್ನನ್ನು ನ್ಯಾಯಾಂಗ ಬಂಧನದಲ್ಲಿಡಲು ಆದೇಶಿಸಿತು. ಜಾಮೀನು ಅರ್ಜಿಯ ವಿಚಾರಣೆಯನ್ನು ಫೆಬ್ರವರಿ 10ರಂದು ಪ್ರಕಟಿಸಿರುವುದಾಗಿ ತಿಳಿಸಿತ್ತು. ಅದರಂತೆ ನ್ಯಾಯಾಲಯ ಇಂದು ಫೆಬ್ರವರಿ 10ರಂದು ತೀರ್ಪು ಪ್ರಕಟಿಸಿದ್ದು ಆರೋಪಿಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದೆ. ಪ್ರಕರಣದಲ್ಲಿ ಚಿರಾಗ್ ಹಾಗೂ ರಿಷೆಲ್ ಮೊಬೈಲ್ಗಳ FSL ರಿಪೋರ್ಟ್ ಬರುವ ಬಾಕಿ ಇದೆ. ಇನ್ನು ರಿಷೆಲ್ ಮನೆಯವರು ಮಾಡಿರುವ ರೇಪ್ ಆರೋಪದ ಹಿನ್ನೆಲೆಯಲ್ಲಿ 2ನೇ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಪೊಲೀಸರ ಕೈಗೆ ಇನ್ನಷ್ಟೇ ಸೇರಬೇಕಿದೆ. ಪ್ರಕರಣ ಗಂಭೀರತೆ, ಆರೋಪಿ ತಲೆಮರೆಸಿಕೊಂಡಿದ್ದ ಮುಂತಾದವುಗಳನ್ನು ಗಮನಿಸಿ ಕಾರವಾರದ ಪ್ರಧಾನ ಸತ್ರ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಪರಮೇಶ್ವರ ಪ್ರಸನ್ನ ಬಿ ಅವರು ಚಿರಾಗ್ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ತನುಜಾ ಹೊಸಪಟ್ಟಣ ಅವರು ವಾದಿಸಿದ್ರು. ತನಿಖಾಧಿಕಾರಿ ಕದ್ರಾ ಪೊಲೀಸ್ ನಿರೀಕ್ಷಕ ಪ್ರಭಾಕರ್ ತನಿಖಾ ವರದಿಗಳನ್ನು ಸಲ್ಲಿಸಿದ್ರು. ಸದ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಚಿರಾಗ್ ಅರ್ಜಿ ತಿರಸ್ಕಾರಗೊಂಡ ಹಿನ್ನೆಲೆ ಕೊಟಾರ್ಕರ್ ಕುಟುಂಬ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.